ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಲ್ಲರಿ, ಗಂಡಿನ ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಕರೆಯೋದ್ ಬಿಟ್ಟು ಬರ್ತೀಯಾ ಅಂತ ಕೇಳ್ತಾ ಇದ್ದೀರಲ್ಲ. ಅಂದ್ರೆ ನಾನ್ ಬರ್ದೇ ಇದ್ರು ಪರವಾಗಿಲ್ವಾ ನಿಮ್ಗೆ? ಒಂದು ಮಾತಿಗೆ 10 ಅರ್ಥ ಹುಡ್ಕೊಂಡು ಕೂತ್ರೆ ನಾನೇನು ಮಾಡಕ್ಕಾಗಲ್ಲ. ಈಗ ನೀನ್ ಬರ್ತೀಯೋ ಇಲ್ವೋ? ಬರಲ್ಲ. ಎಂಗೇಜ್ಮೆಂಟ್ ರಿಂಗ್ ಕಳೆದೋಗಿದೆ ಅಂತ ಅಪ್ಪ ಅಮ್ಮಂಗೆ ಹೇಳ್ಬಿಡ್ಲಾ? ಮಗಳೇ, ನೀನ್ ಬರ್ತೀಯನಮ್ಮ? ಹಾ ಅಪ್ಪ, ಬರ್ತೀನಿ. ನನಗ್ ಯಾಕೋ ಇದು ಸರಿ ಅನಿಸ್ತಿಲ್ಲ. ಇನ್ನು ಮದ್ವೆನೇ ಆಗಿಲ್ಲ ರೀ, ಆಗ್ಲೇ ಅವಳ ಗಂಡಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತೀರಲ್ಲ. ಇನ್ನು ಅದ್ಯಾವ ಓಬಿರಾಯನ್ ಕಾಲದಲ್ಲಿ ಇದೆಯೇ? ಇವಾಗೆಲ್ಲ ಕಾಲ ಬದಲಾಗಿ ಯಾವ್ದೋ ಕಾಲ ಆಗೋಯ್ತು. ಗಂಡು ಹೆಣ್ಣಿನ ಮನೆಗೆ, ಹೆಣ್ಣು ಗಂಡಿನ ಮನೆಗೆ ಬಂದು ಹೋಗೋದು ಸರ್ವೇ ಸಾಮಾನ್ಯ. ಅದ್ ತಿಳ್ಕೊಳ್ದೆ ಮಾತಾಡ್ತಾಳೆ ಬಾಯಿ ಬಂದಂಗೆಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಪ್ಪ ಮಗಳು ಯಾವಾಗ ತಾನೇ ನನ್ನ ಮಾತನ್ನ ಕೇಳಿದೀರಾ? ಮಗಳೇ, ನೀನ್ ರೆಡಿ ಆಗಮ್ಮ, ನಾವು ಹೋಗಿ ಬರೋಣ. ಸರಿಯಪ್ಪ. ಶ್ರೀಮಂತು, ಏನು? ಏನಪ್ಪ ಮಾಡ್ತಾ ಇದೀಯಾ? ನಿನ್ ಕಾಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಯಾವಾಗ್ಲೂ ನಿಂದು ತಮಾಷೆನೆ. ನಿಂದು ಸಪ್ತಮಿದು ಎಂಗೇಜ್ಮೆಂಟು ಯಾವುದೇ ಅಡೆತಡೆ ಇಲ್ಲದೆ ನಡೆದ್ರೆ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನಾನು ನಿನ್ ತಂಗಿರಿಬ್ರು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಯ್ತು, ಹೋಗಿ ಬನ್ನಿ. ಆಮೇಲೆ ನಿಮ್ಮಪ್ಪ ಮನೇಲಿಲ್ಲ, ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾನೆ. ಬಾಗ್ಲ ಹಾಗೆ ಮುಂದಕ್ಕೆ ಹಾಕೊಂಡು ಹೋಗಿರ್ತೀನಿ, ಹುಷಾರು. ಸರಿ ಆಯ್ತು. ಮುದ್ದು ಮೊಮ್ಮಗನೇ. ಸಾರಿ ಸಪ್ತಮಿ ಅವರೇ, ಐ ಆಮ್ ಸಾರಿ. ಜಗಳಾಡ 2 ದಿನ ಆಯ್ತು. 20 ಸರಿ ಸಾರಿ ಕೇಳಿದ್ದೀನಿ. ಇನ್ನೂ ಮನ್ಸು ಕರಗ್ತಿಲ್ಲ ಅಂದ್ರೆ ಆ ಮನ್ಸನ್ನ ಕಬ್ಬಿಣದಲ್ಲಿ ಏನಾದ್ರೂ ಮಾಡಿರ್ಬೋದಾ? ಇಲ್ಲ. ಸಪ್ತಮಿ ತುಂಬಾ ಕ್ಯೂಟು, ಅಷ್ಟೇ ಸ್ವೀಟು. ಆದ್ರೂ ಯಾಕೆ ಇಷ್ಟೊಂದು ಫೈಟು? ಏನ್ ಮಾಡಿದ್ರೆ ಫೈಟಿಂಗ್ ನಿಂತು ಮತ್ತೆ ಮಾತಾಡೋದು ಸ್ಟಾರ್ಟ್ ಮಾಡಿಸೋದು? ಈಗ ಯಾರು ಬಂದ್ರು? ಅಪ್ಪ ಇರ್ಬೇಕು. ಡೋರ್ ಆಗಿ ಮುಂದಕ್ಕೆ ಹಾಕೊಂಡು ಹೋಗ್ತೀನಿ ಅಂತ ಅಜ್ಜಿ ಹೇಳಿದ್ರು. ಡೋರ್ ತಕೊಂಡು ಒಳಗೆ ಬರೋದ್ ಬಿಟ್ಟು ಕಾಲಿಂಗ್ ಬೆಲ್ ಏನು ಕೂತಿದ್ದಾರೋ. ಬಂದೆ. ಡೋರ್ ಲಾಕೇ ಮಾಡಿಲ್ಲ. ಯಾರು ಬೆಲ್ ಮಾಡ್ತಿರೋದು? ತೆಕ್ಕೊಂಡು ಬರ್ಬೋದಲ್ವಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಒಳಗ್ ಬನ್ನಿ ಅಂತ ಕರಿಯಲ್ವಾ? ಯಾಕೆ, ಏನಾಯ್ತು? ನೀವ್ ಮನೆ ಒಳಗ್ ಕರಿಯೋ ಅಷ್ಟರಲ್ಲಿ 3 ವಾರ ಆಗಿರುತ್ತೆ. ಮನೆ ಒಳಗ್ ಬನ್ನಿ ಅಂತ ಕರೀರಿ. ಏನು ಮಾತಾಡ್ದೆ ಸ್ಟ್ಯಾಚು ತರ ನಿಂತಿದ್ದೀರಲ್ಲ? 2 ದಿನ ಸರಿಯಾಗಿ ಮಾತಾಡಿಲ್ಲ ಅಂತ ನನ್ನ ಮರ್ತ್ ಬಿಟ್ರೆ ಹೇಗೆ? ಇಲ್ಲ, ಬನ್ನಿ. ಏನಾಯ್ತು ನಿಮ್ಗೆ? ಆರಾಮಾಗಿದ್ದೀರಾ ತಾನೆ? ಆರಾಮಾಗಿ ಇದ್ದೀರಲ್ಲ? ಕನ್ಸು ಎಷ್ಟು ಚೆನ್ನಾಗಿದೆ. ನೈಸ್, ವೆರಿ ವೆರಿ ನೈಸ್. ಏನ್ ಮಾತಾಡ್ತಿದ್ದೀರಾ? ಎಲ್ಲ ಓಕೆ ಅಲ್ವಾ? ಸಪ್ತಮಿ, ನೀನು ನನ್ನ ಕನ್ಸಲ್ಲಿ ಬಂದಾಗ್ಲಿಲ್ಲ. ಏನು ಮುತ್ತ? ಅಯ್ಯೋ, ಅಲ್ಲ, ನೀನು ನನ್ನ ಕನ್ಸಲ್ಲಿ ಬಂದಾಗ್ಲಿಲ್ಲ ಮುದ್ದಾಗಿ ಕಾಣಿಸ್ತೀರಾ ಅಂತ ಹೇಳೋದಕ್ಕೆ ಬಂದೆ. ಇದನ್ನ ಕನ್ಸು ಅಂತ ಹೇಳ್ದವ್ರು ಯಾರು? ಕನ್ಸಲ್ದೆ ಮತ್ತಿನ್ನೇನು? ನೋಡಿ, ನಾನು ಆಕಾಶದಲ್ಲಿ ತೇಲ್ತಾ ಇದ್ದೀನಿ.
ನೀವು ಆಕಾಶದಲ್ಲೂ ಇಲ್ಲ, ಇದು ಕನ್ಸು ಅಲ್ಲ. ನಿಮ್ ಕಾಲು ನೆಲದ ಮೇಲೆ ಇದೆ ನೋಡಿ. ನಾನ್ ನಂಬಲ್ಲ. ನೋಡಿ ಒಂದ್ಸರಿ. ಅರೆ ಹೌದು, ನನ್ ಕಾಲು ನೆಲದ ಮೇಲೆ ಇದೆ. ಆದ್ರೂ ನನ್ನ ಡೌಟ್ ಕಡಿಮೆ ಆಗ್ತಾ ಇಲ್ಲ. ಇದು ಕನ್ಸೋ ನನ್ಸೋ ಕಂಡಿಡಿಲೇಬೇಕು. ನಿಮ್ ಕೈನ ಒಂದ್ಸರಿ ಗಿಲ್ಕೊಳ್ಳಿ ಹೇಳ್ತೀನಿ. ಕನ್ಸೋ ನನ್ಸೋ ಅಂತ ಗೊತ್ತು ಮಾಡ್ಕೊಳಕ್ಕೆ ನನ್ ಕೈ ಗಿಲ್ಬಾರ್ದು, ನಿಮ್ ಕೈ ಗಿಲ್ಕೋಬೇಕು. ಎಲ್ಲಿ ನಿಮ್ ಕೈ ಕೊಡಿ. ಹಾ ತಾತ, ತಾತನ ಎಲ್ರೂ ಅಪ್ಪ ಅಮ್ಮ ಅಂತ ಅಂದ್ರೆ ನೀವ್ ತಾತ ಅಂತಿದ್ದೀರಾ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಇದ್ ಕನ್ಸಲ್ಲ ನಿಜ ಅಂತ. ಗೊತ್ತಾಯ್ತು, ತುಂಬಾ ಚೆನ್ನಾಗೇ ಗೊತ್ತಾಯ್ತು. ಆದ್ರೂ ನೀವು ಕನ್ಸಲ್ಲಾದ್ರೂ ಬನ್ನಿ, ಇಲ್ಲ ನಿಜವಾಗ್ಲಾದ್ರೂ ಬನ್ನಿ, ತುಂಬಾ ಕ್ಯೂಟಾಗಿ ಮಾತ್ರ ಇದ್ದೀರಾ. ಸಿಟ್ ಮಾಡ್ಕೊಂಡ್ರೆ ಇನ್ನೂ ಕ್ಯೂಟಾಗಿ ಕಾಣಿಸ್ತೀರಾ. ಇನ್ನೂ ಜಾಸ್ತಿ ಸಿಟ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಕ್ಯೂಟಾಗಿ ಕಾಣಿಸ್ತೀರಾ. ಪಾ ಪಾ, ಈ ಮುಗ್ದಲ್ಲಿ ನಗು ನೋಡಿ ಎಷ್ಟು ದಿನ ಆಗಿತ್ತು ಹೇಳಿ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಸಪ್ತಮಿ ಅವರೇ, ನೀವು ಕನ್ಸಲ್ ಬಂದಾಗೆಲ್ಲ ಸೇಮ್ ಟು ಸೇಮ್ ಇದೇ ತರ ಇರುತ್ತೆ. ನಾನು ತೇಲ್ತಾ ಇರ್ತೀನಿ, ಒಂಥರ ಗಾಳಿನಲ್ಲಿ ಹಾಯಾಗಿ ಹೀಗೇ ನೋಡ್ತಾ ಇರ್ತೀನಿ. ಆಮೇಲೇನು ಕನ್ಸಿಂದ ಎಚ್ಚರಾಗಿ ಕಂಡ್ಬಿಡ್ತೀನಿ. ನೀವ್ ಬಂದಿರಲ್ಲ ಅಂತ ಹೋಗಿ ಮತ್ತೆ ಮಲ್ಕೋತೀನಿ. ಆದ್ರೆ ಈಗ ನೋಡಿ, ನಿಜವಾಗ್ಲೂ ಬಂದಿದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. 2 ದಿನದಿಂದ ನೀವು ಸರಿಯಾಗಿ ಮಾತಾಡದೆ ನನ್ಗೆಷ್ಟು ಬೇಜಾರಾಗಿತ್ತು ಗೊತ್ತಾ. ಯೋಚನೆ ಮಾಡಿ ತಲೆ ಫುಲ್ ಕೆಟ್ಟೋಗಿದೆ. ನಿದ್ದೆ ಮಾಡ್ದೆ ನನ್ ಕಣ್ಣು ನೋಡಿ ಎಷ್ಟು ಡಾರ್ಕ್ ಸರ್ಕಲ್ ಆಗಿದೆ ನೋಡಿ. ಆ ತರ ಎಲ್ಲ ಏನು ಕಾಣಿಸ್ತಿಲ್ವಲ್ಲ. ನಿಜ ಸಪ್ತಮಿ, ಈಗ ನೀವು ಬಂದಿಲ್ಲ ಅಂದಿದ್ರೆ ಪಕ್ಕಾ ನಾನೇ ನಿಮ್ಮನ್ನ ಹುಡಿಕೊಂಡು ನಿಮ್ಮ ಮನೆಗೆ ಬರ್ತಿದ್ದೆ. ಹೌದಾ? ಹೌದು ಸಪ್ತಮಿ ಅವರೇ, ಆದ್ರೂ ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಮನೇಲಿ ಯಾರೂ ಇಲ್ಲ, ನಾನು ನೀನು ಇಬ್ರೇ. ಅಲ್ಲಲ್ಲ, ನಾನು ನೀವು ಇಬ್ರೆ. ಅಜ್ಜಿ ಜಾನ್ವಿ ವಿಭಾ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಪ್ಪ ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗಿದ್ದಾರೆ. ಬರೋದು ಸ್ವಲ್ಪ ಲೇಟ್ ಅನ್ಸುತ್ತೆ. ಗೊತ್ತಾ? ನಿಮ್ಗೆ ಗೊತ್ತು? ಬರ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಮಾವ ಸಿಕ್ಕಿದ್ರು. ಓ, ಸಿಕ್ಕಿದ್ರಾ? ಹೌದು. ಅಪ್ಪನೂ ಮಾವನು ಮಾತಾಡ್ಕೊಂಡು ತರಕಾರಿ ತಗೊಂಡ್ ಬರ್ತಿದ್ದಾರೆ. ನಾನ್ ಬೇಗ ಬಂದೆ ಅಷ್ಟೆ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸಪ್ತಮಿ, ನಾವು ಎಷ್ಟೇ ಟೈಮ್ ಜಗಳಾಡಿದ್ರು ನಮ್ಮ ಟೈಮಿಂಗ್ ಮಾತ್ರ ನೋಡಿ ಸೂಪರ್ ಆಗಿದೆ.